ತುಂಬ ವರ್ಷಗಳ ಹಿಂದಿನ ಘಟನೆ. ಒಂದೂರಲ್ಲಿ ಗುರು ಮತ್ತು ಶಿಷ್ಯ ವಾಸವಾಗಿರ್ತಾರೆ. ಅವರ ಪ್ರತಿನಿತ್ಯದ ಕೆಲಸ ಏನು ಅಂದರೆ, ಒಂದೂರಿನಿಂದ ಮತ್ತೊಂದು ಊರಿನಡೆಗೆ ಹೋಗಿ ಎಲ್ಲರಿಗೂ ಪ್ರವಚನ ಕೊಟ್ಟು ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಮತ್ತೆ ಮರಳಿ ಸಾಯಂಕಾಲ ಅದೇ ಗುಡಿಸಲಿಗೆ ಬಂದು ವಾಸ್ತವ್ಯ ಹೂಡ್ತಾ ಇದ್ರು. ಇದು ಪ್ರತಿನಿತ್ಯದ ಕೆಲಸ ಅವ್ರಿಗಾಗಿ ಹೋಗಿತ್ತು. ಗುರುಗಳು ಅಪಾರ ಜ್ಞಾನವನ್ನು ಹೊಂದಿದ್ರು. ತುಂಬ ವಯಸ್ಸಾಗಿದ್ದ ಕಾರಣ ಅವರಿಗೆ ತುಂಬಾನೇ ಅಪಾರ ಜ್ಞಾನವಿತ್ತು. ಆದರೆ ಶಿಷ್ಯ ಹಾಗಲ್ಲ. ಕೇವಲ 28ರಿಂದ 30 ವರ್ಷದ ಆಸುಪಾಸಿನಲ್ಲಿದ್ದ ಆ ಶಿಷ್ಯ ಯಾವಾಗಲೂ ಯಾವುದೇ ಕೆಲಸದಲ್ಲಿ ಆಲಸ್ಯವನ್ನು ತೋರಿಸ್ತಾ ಇದ್ದ. ಪ್ರತಿನಿತ್ಯ ಅವರು ಒಂದೂರಿನಿಂದ ಮತ್ತೊಂದು ಊರಿನ ಕಡೆಗೆ ಹೋಗ್ತಾ ಇದ್ರೆ ಆ ಶಿಷ್ಯನ ಚಿತ್ತವೆಲ್ಲ ಬೇರೆ ಕಡೆಗೆ ಹೋಗ್ತಾ ಇತ್ತು. ಹೀಗೆ ಪ್ರತಿನಿತ್ಯ ಅವರ ಕೆಲಸ ಸಾಗ್ತಾನೆ ಇತ್ತು. ಒಂದಿನ ಒಂದು ಊರಿನ ಕಡೆಗೆ ಪ್ರವಚನಕ್ಕೆ ಅಂತ ಗುರು ಮತ್ತು ಶಿಷ್ಯ ಇಬ್ಬರೂ ಸಾಗ್ತಾ ಇರ್ತಾರೆ. ಮಾರ್ಗ ಮಧ್ಯದಲ್ಲಿ ಅವರಿಗೆ ಒಂದು ನದಿ ಕಾಣಿಸುತ್ತೆ. ಆ ನದಿಯ ಕಡೆಗೆ ಆ ಶಿಷ್ಯನ ಚಿತ್ತ ವಾಲಿಬಿಡುತ್ತೆ. ಅಲ್ಲಿ ಏನಾಗ್ತಾ ಇತ್ತು ಅಂದರೆ, ಒಬ್ಬ ಮೀನು ಹಿಡಿಯುವವನು ಮೀನಿಗಾಗಿ ನದಿಯಲ್ಲಿ ಗಾಳ ಹಾಕಿ ಕಾಯ್ತಾ ಇರ್ತಾನೆ. ಅದನ್ನು ನೋಡಿದ ಆ ಶಿಷ್ಯ ಗುರುಗಳನ್ನು ಬಿಟ್ಟು ಕೂಡಲೇ ಅವನ ಹತ್ರ ಓಡಿ ಹೋಗ್ತಾನೆ. ಅಯ್ಯೋ, ಏನು ಮಾಡ್ತಾ ಇದೀಯ ನೀನು? ಪ್ರಾಣಿಗಳನ್ನು ಕೊಲ್ಲೋದು ಮಹಾಪಾಪ. ನೀನು ಒಬ್ಬ ಪಾಪಿ ಆಗಿಬಿಡ್ತೀಯ. ನಿನ್ನಿಂದ ಈ ಕೆಲಸ ನಡಿಬಾರ್ದು. ದಯವಿಟ್ಟು ಈ ಕೆಲಸವನ್ನು ಮಾಡಬೇಡ, ಬಿಟ್ಬಿಡು ಅಂತ ಆ ಶಿಷ್ಯ ಆ ವ್ಯಕ್ತಿಯನ್ನು ಗೋಗರೆದು ಕೇಳ್ಕೊತಾನೆ. ಆದರೆ ಅದ್ಯಾವುದಕ್ಕೂ ಕೇರ್ ಮಾಡದ ಆ ವ್ಯಕ್ತಿ ಆ ಶಿಷ್ಯನಿಗೆ ತಳ್ಳಿಬಿಡ್ತಾನೆ. ನಿನ್ನ ಕೆಲಸ ನೀನು ನೋಡ್ಕೊ ಹೋಗು. ನನ್ನ ಬದುಕಿನ ಬಂಡಿಯನ್ನು ನಾನು ಸಾಗಿಸ್ತಾ ಇದ್ದೀನಿ. ನನ್ನ ಉಸಾಬರಿ ನೀನು ಯಾಕೆ ಮಾಡ್ತಾ ಇದ್ದೀಯ ಅಂತ ಅಲ್ಲಿಂದ ಆ ವ್ಯಕ್ತಿ ಗದರಿ ಶಿಷ್ಯನಿಗೆ ಕಳಿಸ್ಬಿಡ್ತಾನೆ. ಶಿಷ್ಯ ಸಪ್ಪೆ ಮೋರೆ ಹಾಕಿಕೊಂಡು ಗುರುಗಳ ಹತ್ರ ಬರ್ತಾನೆ. ಗುರುಗಳು ಅವನನ್ನು ನೋಡಿ ನಗೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಗುರುಗಳೇ ನಗ್ತಾ ಇದ್ದೀರಾ? ನಾನು ಮಾಡಿದ್ದು ಏನಾದರೂ ತಪ್ಪಾಗಿದೆಯಾ? ಪ್ರಾಣಿಗಳನ್ನು ಕೊಲ್ಲೋದು ಮಹಾಪಾಪ ಅಲ್ವಾ? ಪ್ರಾಣಿ ಹಿಂಸೆ ಯಾವುದೇ ಕಾರಣಕ್ಕೂ ನಾವು ಮಾಡಬಾರ್ದು ಅಲ್ವಾ? ನಾನು ಅವನನ್ನು ತಡೆಯೋದಕ್ಕೆ ಹೋಗಿದ್ದೇ ತಪ್ಪಾಯ್ತಾ ಅಂತ ಕೇಳ್ತಾನೆ. ಗುರುಗಳು ಹೇಳ್ತಾರೆ, ನೀನು ಯಾವುದೇ ಕೆಲಸ ಮಾಡು, ಒಳ್ಳೆಯದನ್ನು ಮಾಡಬೇಕು. ಅವನು ಕೆಟ್ಟದನ್ನು ಮಾಡ್ತಾ ಇದ್ದಾನೆ ಅಂದರೆ ಅವನ ಕೆಲಸ ಅವನಿಗೆ ಬಿಟ್ಬಿಡು. ನಿನ್ನ ಕೆಲಸ ನೀನು ಪ್ರಾಮಾಣಿಕತೆಯಿಂದ ಮಾಡಬೇಕಷ್ಟೇ. ಬೇರೆಯವರು ಸಾಬರಿ ಮಾಡಿ ನೀನು ಯಾವತ್ತಿಗೂ ಚಿಂತೆಗೀಡು ಮಾಡಬಾರ್ದು. ನಡಿಗಿಲಿಂದ ಹೋಗೋಣ ಅಂತ ಗುರುಗಳು ಆ ಶಿಷ್ಯನನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಗುರುಗಳು ಶಿಷ್ಯನಿಗೆ ಒಂದು ಮಾತನ್ನು ಹೇಳ್ತಾರೆ. 2 ವರ್ಷ ಕಳೆದು ಹೋಗುತ್ತೆ. ಅದೇ ಮಾರ್ಗದಲ್ಲಿ ಮತ್ತೆ ಗುರು ಮತ್ತು ಶಿಷ್ಯ ಒಂದು ದಿನ ಸಾಗ್ತಾ ಇರ್ತಾರೆ. ಅದೇ ನದಿಯ ಪಕ್ಕದಲ್ಲಿ ಒಂದು ಹಾವು ಜೋರಾಗಿ ಆ ಕಡೆಯಿಂದ ಈ ಕಡೆ ಓಡ್ತಾ ಇರುತ್ತೆ. ಅದು ತುಂಬಾನೇ ಗಾಬರಿಯಾಗಿರುತ್ತೆ. ಯಾಕಂದರೆ ಮೇಲೆ ಹದ್ದನ್ನು ನೋಡಿರುತ್ತೆ ಆ ಹಾವು. ಆ ಹಾವು ಹದ್ದಿಗೆ ಹೆದರ್ಕೊಂಡು ಅತ್ತಿಂದಿತ್ತ ಇತ್ತಿಂದಿತ್ತ ಓಡ್ತಾ ಇರುತ್ತೆ. ಒಂದೇ ಹದ್ದಲ್ಲ, ಮೇಲೆ ಸುಮಾರು ಹದ್ದುಗಳು ಆ ಹಾವಿಗಾಗಿ ತುಂಬಾನೇ ಹಬಹಬಿಸುತ್ತಾ ಇರುತ್ತೆ. ಅದನ್ನು ಕಂಡ ಶಿಷ್ಯ ಆ ಹಾವನ್ನು ಕಾಪಾಡಬೇಕು ಅಂತ ಓಡೋಡಿ ಹೋಗೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಗುರುಗಳು ಅವನನ್ನು ತಡೆದು ಬಿಡ್ತಾರೆ. ಗುರುಗಳೇ, ಇದೇನಿದು ನೀವು ಮಾಡ್ತಾ ಇರೋದು? ನಾನು ಆ ಹಾವನ್ನು ರಕ್ಷಿಸ್ತಾ ಇದ್ದೀನಿ. ನೀವು ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನನ್ನ ಕೈಯನ್ನು ಬಿಟ್ಬಿಡಿ. ಅದಕ್ಕೆ ಗುರುಗಳು ಹೇಳ್ತಾರೆ, ಇದೇ 2 ವರ್ಷಗಳ ಹಿಂದೆ ನೀನು ಇದೇ ನದಿಯ ದಂಡೆಗೆ ಒಂದು ಘಟನೆಯನ್ನು ನೋಡಿದ್ದೆ. ಒಬ್ಬ ಮೀನು ಹಿಡ್ತಾ ಇದ್ದ. ಅವನನ್ನು ನೀನು ತಡೆದು ಬಿಟ್ಟಿದ್ದೆ. ಆದರೆ ಅವನು ನಿನಗೆ ಗದರಿಸಿ ಕಳಿಸ್ಬಿಟ್ಟಿದ್ದ. ಆ ಮೀನುಗಾರ ಬೇರಾರೂ ಅಲ್ಲ, ಅವನು ಸತ್ತು ಹಾವಿನ ಮೂಲಕ ಮರುಜನ್ಮ ಪಡೆದಿದ್ದಾನೆ. ಆದರೆ ಆ ಹದ್ದುಗಳು ಯಾರು ಗೊತ್ತಾ? ಅವನ ಕೈಯಾರೆ ಸತ್ತಿದ್ವಲ್ವ, ಆ ಮೀನುಗಳೇ ಈಗ ಹದ್ದುಗಳಾಗಿ ಹುಟ್ಟಿವೆ. ಈಗ ಅವನು ಮಾಡಿದ ಪಾಪವನ್ನು ಅವನು ಅನುಭವಿಸ್ತಾ ಇದ್ದಾನೆ. ಅದನ್ನು ನೀನು ಒಂದು ವೇಳೆ ತಡೆದು ಬಿಟ್ರೆ ಆ ಹಾವು ಅದರ ಪಾಪವನ್ನು ಕಳೆಯೋದಕ್ಕೆ ಮತ್ತೊಂದು ಜನ್ಮವನ್ನು ಎತ್ತಬೇಕಾಗತ್ತೆ ಅಂತಾರೆ. ಡಿಯರ್ ಫ್ರೆಂಡ್ಸ್, ಕತೆ ತುಂಬ ಚಿಕ್ಕದಾದರೂ ಒಂದು ಒಳ್ಳೆಯ ಸಂದೇಶ ಮಾತ್ರ ಇದರಲ್ಲಿ ಅಡಗಿದೆ. ಮನುಷ್ಯ ಯಾವುದೇ ಕೆಲಸ ಮಾಡಲಿ ಪ್ರಾಮಾಣಿಕತೆಯಿಂದ ಮಾಡಬೇಕು. ಒಳ್ಳೆಯ ಭಾವನೆ ಇಟ್ಕೊಂಡು ಮಾಡಬೇಕು. ಇನ್ನೊಬ್ಬರಿಗೆ ಕೇಡನ್ನು ಬಯಸದೆ ಒಳ್ಳೆಯ ಕರ್ಮವನ್ನು ಮಾಡಬೇಕು. ಅದನ್ನು ಬಿಟ್ಟು ನಮ್ಮಲ್ಲಿ ಅಪಾರ ಜ್ಞಾನವಿದ್ರೂ ಕೂಡ ನಾವು ಕೆಟ್ಟ ಮಾರ್ಗದಲ್ಲಿ ಸಾಗ್ತಾ ಇದ್ದರೆ ಅದರ ಪ್ರತಿಫಲವನ್ನು ನಾವು ಇಲ್ಲೇ ಅನುಭವಿಸಿ ಹೋಗಬೇಕಾಗತ್ತೆ. ಮೊದಲೆಲ್ಲ ಗುರು ಹಿರಿಯರು ಹೇಳ್ತಾ ಇದ್ರು, ನಾವು ಇಲ್ಲಿ ಮಾಡಿದ ಪಾಪವನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗತ್ತೆ ಅಂತ. ಆದರೆ ಈಗಿನ ಕಲಿಯುಗದಲ್ಲಿ ಹೇಗಾಗಿದೆ ಅಂದರೆ, ನಾವು ಇಲ್ಲಿ ಮಾಡಿದ ಪಾಪವನ್ನು ಇಲ್ಲೇ ಅನುಭವಿಸಬೇಕು, ಇಲ್ಲೇ ಕಳೆದು ಹೋಗಬೇಕು. ಅಂತಹ ಅದೆಷ್ಟೋ ಘಟನೆಗಳು ನಮ್ಮ ಕಣ್ಮುಂದೆ ಈಗಾಗಲೇ ನಡೆದು ಹೋಗಿವೆ, ನಡೀತಾನೇ ಇದೆ, ಮುಂದೆ ಕೂಡ ನಡೀತಾನೇ ಇರುತ್ತೆ. ಆದ್ದರಿಂದ ದಯವಿಟ್ಟು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಮೊದಲೇ ನಿರ್ಧರಿಸಬೇಕು.
ನಿರ್ಧರಿಸಿ ಒಳ್ಳೆಯ ಆಲೋಚನೆಯಿಂದ ಕೆಲಸವನ್ನು ಮಾಡಬೇಕು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ಒಂದು ವೇಳೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.